ಓಂ ಶಾಂತಿ. ದಿನಾಂಕ 6/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಭವಿಷ್ಯದಲ್ಲಿ ಉತ್ತಮ ಮನೆತನದಲ್ಲಿ ಬರಬೇಕಂದ್ರೆ ಅದರ ಆಧಾರ ಏನಾಗಿದೆ? ವಿದ್ಯೆಯಾಗಿದೆ. ಅದರಿಂದ ಈ ವಿದ್ಯೆಯನ್ನು ನಾವು ಮಕ್ಕಳು ಸದಾ ಏನು ಮಾಡಬೇಕು? ಯಥಾರ್ಥವಾಗಿ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ವಿದ್ಯೆ ಏನಿದೆ ಇದರಿಂದ ನಾವೇನಾಗ್ತೀವಿ? ಭಿಕಾರಿಗಳಿಂದ ರಾಜಕುಮಾರನಾಗ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನಾವು ಲೌಕಿಕದಲ್ಲೇ ತಿಳ್ಕೊಳ್ಳಿ, ಹೈಯರ್ ಎಜುಕೇಷನ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ತಕ್ಕಂತೆ ಗೌರವ, ಮರ್ಯಾದೆ, ಸಂಪಾದನೆ, ಮನೆತನ ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ಅಥವಾ ಏನೇ ಒಂದು ಕರ್ಮ ಮಾಡಬೇಕಾದ್ರೂ ವಿಧಿವತ್ತಾಗಿ ಯಥಾರ್ಥವಾಗಿ ಮಾಡಿದಾಗ ಅದರ ಫಲನೂ ಏನಾಗಿರುತ್ತೆ? ಸರಿಯಾದ ರೀತಿಯಲ್ಲಿ ಇರುತ್ತೆ. ಇಲ್ಲೂ ಸಹ ತಂದೆ ನಮಗೆ ಏನು ಮುಖ್ಯವಾಗಿ ತಿಳಿಸ್ತಾರಂದರೆ, ನಾವು ಮಾಡುವಂತಹ ಕರ್ಮಗಳು ಹೇಗೆ ಮಾಡಬೇಕು ಅಂತ ಮೊದಲನೇದಾಗಿ ನಮಗೆ ಇಲ್ಲಿ ಸ್ಪಷ್ಟ ಮಾಡಿಸ್ತಾರೆ. ಇನ್ನು ಹಿಂದೆ ನಾವೇನು ಮಾಡ್ಕೊಂಡ್ಬಂದ್ವಿ? ನಮ್ಮ ಕರ್ಮಗಳನ್ನು ಸರಿಯಾಗಿ ಬರ್ತಿರ್ಲಿಲ್ಲ. ಆದ ಕಾರಣ ಏನಾಗ್ತಿತ್ತು? ಕರ್ಮದ ಫಲದಲ್ಲಿ ನಾವು ದುಃಖ, ಅಶಾಂತಿ, ನೆಮ್ಮದಿಯ ಬದಲು ಏನು ಅನುಭವಿಸ್ತಾ ಇದ್ವಿ? ತುಂಬ ಅಪಾರವಾದ ದುಃಖವನ್ನು ಅನುಭವಿಸ್ತಾ ಇದ್ವಿ. ಯಾಕೆಂದರೆ ನಾವು ಕರ್ಮ ಹೇಗೆ ಮಾಡೋದು ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಈಗ ಏನಾಗಿದೆ? ತಂದೆ ನಮಗೆ ಕರ್ಮ ಹೇಗೆ ಮಾಡೋದು, ಅದು ಮಾಡಿದಾಗ ನಿಮ್ಗೆ ಏನು ಫಲ ಸಿಗುತ್ತೆ, ಅದನ್ನು ಹೇಗೆ ಮಾಡೋದು, ಇದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ನಾವು ಮಾಡುವಂತಹ ಕರ್ಮ ಅಂದರೆ ತಂದೆ ತಿಳಿಸೋ ರೀತಿಯಲ್ಲಿ ನಾವು ಪ್ರತಿ ಕರ್ಮವನ್ನು ಮಾಡ್ಕೊಂಡು ಹೋದರೆ ಅಶಾಂತಿಯ ಬದಲು ಏನು ಸಿಗುತ್ತೆ? ಶಾಂತಿ ಸಿಗುತ್ತೆ. ನೆಮ್ಮದಿ ಇಲ್ಲದೆ ಇರೋ ಬದಲು ಏನು ಸಿಗುತ್ತೆ? ನೆಮ್ಮದಿ ಸಿಗುತ್ತೆ. ದುಃಖದ ಬದಲು ಏನು ಸಿಗುತ್ತೆ? ಸುಖ ಸಿಗುತ್ತೆ. ಈ ರೀತಿ ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ಯಾವಾಗ ನಮ್ಮ ಕರ್ಮಗಳು ಶ್ರೇಷ್ಠ ಆಗ್ತಾ ಹೋಗುತ್ತೆ, ಆವಾಗ ಏನಾಗುತ್ತೆ? ನಮ್ಮ ಕರ್ಮದ ಫಲದ ಸ್ವರೂಪದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪವಿತ್ರತೆಯ ಅನುಭವ ಆಗುತ್ತೆ. ಈಗ ತಂದೆ ಏನು ಹೇಳ್ತಿದ್ದಾರೆ? ಉತ್ತಮ ಮನೆತನದಲ್ಲಿ ಬರಬೇಕು ಅಂದರೆ, ಸತ್ಯುಗದಲ್ಲಿ ಬರಬೇಕು ಅಂದರೆ ಅದಕ್ಕೆ ಆಧಾರ ಏನಾಗಿದೆ? ವಿದ್ಯೆಯಾಗಿದೆ. ಈ ವಿದ್ಯೆಯನ್ನು ಯಥಾರ್ಥವಾಗಿ ತಿಳ್ಕೊಳ್ಳಿ. ಯಥಾರ್ಥವಾಗಿ ವಿಧಾನಗಳನ್ನು ಅಳವಡಿಸ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಈ ವಿದ್ಯೆಗೆ ಎಂಥ ಶಕ್ತಿ ಇದೆ ಅಂದರೆ, ನಾವು ಭಿಕಾರಿಗಳಿಂದ ರಾಜಕುಮಾರ ಆಗಿರುವಂತಹ ಶಕ್ತಿ ಇದೆ. ಈಗ ಭಿಕಾರಿಗಳಂದ್ರೆ ಏನು? ಆತ್ಮನಲ್ಲಿ ಯಾವುದೇ ರೀತಿಯಾದಂತಹ ಗುಣಗಳಿಲ್ಲದೆ ಇರೋದೆ, ಅಂದರೆ ಬರೀ ಅವಗುಣಗಳು ತುಂಬಿಕೊಂಡಿರುವಂಥದ್ದೇ ಭಿಕಾರಿತನ. ಈಗ ಅದು ಹೋಗಿ ರಾಜಕುಮಾರರಾಗಬೇಕು ಅಂದರೆ ನಮ್ಮಲ್ಲಿ ಆತ್ಮನಲ್ಲಿ ಸಂಪೂರ್ಣ ಪವಿತ್ರತೆ ಬಂದು ಸುಖ, ಶಾಂತಿ, ನೆಮ್ಮದಿಯ ಆನಂದ ಅನುಭವ ಆಗಬೇಕು ಅಂದರೆ ನಾವು ಈ ವಿದ್ಯೆಯನ್ನು ಯಥಾರ್ಥವಾಗಿ ಓದಿ ಧಾರಣೆ ಮಾಡಬೇಕಾಗುತ್ತೆ. ಅದರ ಅನುಭವದೊಳಗೆ ಬರಬೇಕಾಗುತ್ತೆ. ಏನಂದರೆ ಇವಾಗ ನಾವೇನು ಮಾಡಬೇಕು? ತಂದೆ ಹೇಗೆ ನಮಗೆ ಜ್ಞಾನ ತಿಳಿಸಿ ನಮ್ಮ ಕರ್ಮಗಳನ್ನು ಹೇಗೆ ಪರಿವರ್ತನೆ ಮಾಡ್ಕೊಬೇಕು, ಮಾಡೋ ಸಮಯದಲ್ಲಿ ಅದನ್ನು ಮುಗಿಸೋ ಸಮಯದಲ್ಲಿ ಅದರಲ್ಲಿ ಗುರಿ ಉದ್ದೇಶ ಏನು ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದನ್ನು ಈಗ ನಾವು ಅಳವಡಿಸ್ಕೊಬೇಕು. ಅವಾಗ ಏನಾಗ್ತೀವಿ? ರಾಜಕುಮಾರಿಯರು ಆಗ್ತೀವಿ. ಅಂದರೆ ಸತ್ಯುಗದಲ್ಲಿ ಶ್ರೇಷ್ಠ ಪಾತ್ರಕ್ಕೆ ಯೋಗ್ಯರಾಗ್ತೀವಿ. ಅದರ ಜೊತೆಗೆ ಈ ಜೀವನದಲ್ಲಿ ಈ ಜನ್ಮದಲ್ಲೇ ನಮಗೆ ಆ ಸುಖ, ಶಾಂತಿ, ನೆಮ್ಮದಿಯ ಅಧಿಕಾರಿಗಳು ನಾವು ಆಗ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆಯಾಗಿದೆ, ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್, ಬಾಯಲ್ಲಿ ಚಿನ್ನದ ಚಮಚ ಅಂತ ಹೇಳ್ತಾರಲ್ಲ, ಈ ಎರಡು ಪ್ರಕಾರದಿಂದ ಇದು ಪ್ರಾಪ್ತಿಯಾಗುತ್ತೆ. ಹೇಗೆ ಅಂತ. ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಎರಡು ಪ್ರಕಾರದಲ್ಲಿ ಪ್ರಾಪ್ತಿಯಾಗುತ್ತೆ. ಹೇಗೆ ಅಂದರೆ, ಬಾಯಲ್ಲಿ ಚಿನ್ನದ ಚಮಚ ಅಂತ ಹೇಳ್ತಾರಲ್ಲ, ಅದು ಹೇಗೆ ಪ್ರಾಪ್ತಿಯಾಗುತ್ತೆ? ಅದು ಇಲ್ಲಿ ಎರಡು ಪ್ರಕಾರದಿಂದ ಪ್ರಾಪ್ತಿಯಾಗುತ್ತೆ. ಅದು ಹೇಗೆ ಅನ್ನೋದು ಇವತ್ತಿನ ಪ್ರಶ್ನೆಯಾಗಿದೆ. ಅದಕ್ಕೆ ತಂದೆ ಉತ್ತರ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಏನಪ್ಪ ಅಂದರೆ, ಭಕ್ತಿ ಮಾರ್ಗದಲ್ಲಿ ನಾವು ಏನು ಮಾಡ್ತೀವಿ? ದಾನ ಮಾಡ್ತೀವಿ, ಅದೆಲ್ಲ ಮಾಡ್ತೀವಲ್ಲ. ದಾನ ಪುಣ್ಯಗಳು ಮಾಡೋದ್ರಿಂದ ಏನಾಗುತ್ತೆ? ಅದರ ಕರ್ಮ ಅಂದರೆ ಆ ಕರ್ಮ ಮಾಡುವ ಫಲ ಏನಾಗುತ್ತೆ ಅಂದರೆ ಅಲ್ಪ ಕಾಲದ ಫಲ ನಮಗೆ ಪ್ರಾಪ್ತಿ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತಂದರೆ, ಸಂಗಮ ಯುಗದಲ್ಲಿ ನಾವು ಜ್ಞಾನದ ಆಧಾರದ ಮೇಲೆ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡು ಜ್ಞಾನದ ಒಳಗಡೆ ಆಳದಲ್ಲಿ ಇಳಿದು
ಅದರ ಅನುಭವದೊಳಗೆ ಬಂದು ಬೇರೆಯವರಿಗೆ ಅದನ್ನು ಕೊಡ್ತೀವಿ. ಅದರಿಂದ ಏನಾಗುತ್ತೆ, ನಮಗೆ ಇದರಿಂದ ಪ್ರಾಪ್ತಿ ಜಾಸ್ತಿ ಇದೆ. ಈ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂದರೆ ದಾನ ಪುಣ್ಯ ಮಾಡುವುದು ಆ ಒಂದು ಜನ್ಮಕ್ಕಾಗಿ ಅಥವಾ ಅಲ್ಪ ಕಾಲಕ್ಕಾಗಿ ಅದರ ಫಲ ನಮ್ಮಲ್ಲಿ ಇರುತ್ತೆ. ಅಂದರೆ ಒಂದು ಜನ್ಮಕ್ಕೆ ಒಳ್ಳೆ ಮನೆತನದಲ್ಲಿ, ಶ್ರೀಮಂತ ಮನೆತನದಲ್ಲಿ ಜನ್ಮ ಪಡ್ಕೊಳೋದು, ಅಥವಾ ಒಂದು ಜನ್ಮದಲ್ಲಿ ರಾಜಕುಮಾರಿಯರ್ ಆಗೋದು, ಈ ರೀತಿ ಏನಾಗುತ್ತೆ ಫಲ ಸಿಗುತ್ತೆ. ಎಲ್ಲಿ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯಗಳು ಏನು ಮಾಡ್ತೀವಿ ಅದರಲ್ಲಿ ಏನಾಗುತ್ತೆ ಅಂದರೆ ಅಲ್ಪ ಕಾಲದ ಪ್ರಾಪ್ತಿ ಆಗುತ್ತೆ. ಅಂದರೆ ಒಂದು ಜನ್ಮಕ್ಕೆ ಅಥವಾ ಆ ಜನ್ಮಕ್ಕೆ ಪ್ರಾಪ್ತಿ ಆಗುತ್ತೆ. ಆದರೆ ಇಲ್ಲಿ ಜ್ಞಾನದ ಆಧಾರದ ಮೇಲೆ ಏನು ದಾನವನ್ನು ಮಾಡ್ತೀವಿ, ನಾವೇನಾಗ್ತೀವಿ, ನಮ್ಮ ಆತ್ಮ ಶ್ರೇಷ್ಠ ಆಗ್ತಾ ಹೋಗೋದ್ರ ಜೊತೆಗೆ ಅನ್ಯ ಆತ್ಮಗಳು ಸಹ ಏನಾಗುತ್ತೆ ಉನ್ನತಿಯನ್ನು ಪಡ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಅದರ ಪ್ರಾಪ್ತಿ ಜಾಸ್ತಿ ಆಗಿರುತ್ತೆ, ಬೇಹದ್ದಿನದಾಗಿರುತ್ತೆ. ಇದೇನಾಗಿರುತ್ತೆ ಭಕ್ತಿ ಮಾರ್ಗದಲ್ಲಿ ಅದ್ದಿನದಾಗಿರುತ್ತೆ. ಅಂದರೆ ಒಂದು ಜನ್ಮನೋ 2 ಜನ್ಮನೋ ಅಥವಾ 6 ಜನ್ಮನೋ ಅಷ್ಟೇ. ಆದರೆ ಇಲ್ಲಿ ಏನು ನಾವು ಮಾಡ್ತೀವಿ, ಇದು 5,000 ವರ್ಷಗಳಿಗೆ ಪೂರ ನಡ್ಕೊಂಬರುತ್ತೆ. ಜೊತೆಗೆ ಅದು ಬೇಹದ್ದಿನದಾಗಿದೆ, ಆತ್ಮಿಕದಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸೊ ಗೋಲ್ಡನ್ ಸ್ಪೂನ್ ಇನ್ ದ ಮೌತ್ ಅಂದರೆ 2 ರೀತಿ ಪ್ರಾಪ್ತಿ. ಯಾವುದು, ಒಂದು ಭಕ್ತಿಯಲ್ಲಿ ಇರುವಂತಹ ಪ್ರಾಪ್ತಿ, ಇನ್ನೊಂದು ಜ್ಞಾನದಲ್ಲಿ ಇರುವಂತಹ ಪ್ರಾಪ್ತಿ. ಇನ್ನೊಂದೇನೆಂದರೆ ಭಕ್ತಿಯಲ್ಲಿ ನಾವು ದಾನ ಪುಣ್ಯ ಮಾಡಬೇಕಾದ್ರೆ ಏನಾಗುತ್ತೆ, ನಮಗೆ ಯಥಾರ್ಥ ವಿದ್ಯೆ ಇರೋದಿಲ್ಲ. ಆದರೆ ಇಲ್ಲೇನಾಗುತ್ತೆ, ಈ ಜ್ಞಾನದಲ್ಲಿ ವಿದ್ಯೆಯಿಂದ ನಾವು ಏನು ಮಾಡ್ತೀವಿ, ದಾನ ಪುಣ್ಯವನ್ನು ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಕರ್ಮ ಫಲದಲ್ಲಿ ಅಂತರ ಬಂದ್ಬಿಡುತ್ತೆ. ಈಗ ನಾವು ಏನೋ ಒಂದು ಅಡುಗೆ ಮಾಡಬೇಕಂದ್ರೆ ಅದು ಕರೆಕ್ಟಾಗಿ ವಿಧಿವಿಧಾನ ತಿಳ್ಕೊಂಡು ಅದ್ರ ಉದ್ದೇಶ ಏನು, ನನಗೇನು ಔಟ್ಪುಟ್ ಬೇಕು ನೀಟಾಗಿ ತಿಳ್ಕೊಂಡು ಮಾಡಿದ್ರೆ ಅದು ಫಲ ಏನಾಗುತ್ತೆ ಕ್ಲೀನಾಗಿ ಬರುತ್ತೆ. ಆದರೆ ಅದು ಹೇಗೆ ಮಾಡೋದಂತಲೇ ಗೊತ್ತಿಲ್ಲ, ಅದನ್ನೇನೋ ಒಂದು ಮಾಡಬೇಕು ಲಾಸ್ಟಲ್ಲಿ ಔಟ್ಪುಟ್ ಬರಬೇಕಂತ ಮಾಡಿದ್ರೆ ಏನಾಗುತ್ತೆ ಕರೆಕ್ಟಾಗಿ ಬರೋದಿಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ, ಭಕ್ತಿ ಮಾರ್ಗದಲ್ಲಿ ನಮ್ಗೆ ಯಥಾರ್ಥ ಜ್ಞಾನನೇ ಇರೋದಿಲ್ಲ. ನಾವು ಆದರೆ ಏನೋ ಒಂದು ಇದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಷ್ಟೇ, ಅದರಲ್ಲಿ ಇರುತ್ತೆ. ಆದರೆ ಇಲ್ಲೇನಾಗುತ್ತೆ, ನಾವು ಇದನ್ನು ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮ ಮಾಡುವಂತಹ ಉದ್ದೇಶ ಏನಾಗಿರುತ್ತೆ ಅಲ್ಲಿಂದ ಹಿಡಿದು ಕರ್ಮದ ಫಲವರೆಗೂ ಏನಾಗ್ಬೋದು ಅನ್ನುವಂಥದ್ದು ಯಥಾರ್ಥ ಜ್ಞಾನ ತಂದೆ ತಿಳಿಸಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಇಲ್ಲೇನಾಗುತ್ತೆ, ಕರ್ಮದ ಫಲದಲ್ಲಿ ಅಂತರ ಬಂದ್ಬಿಡುತ್ತೆ. ಅದರಿಂದ ಭಕ್ತಿಯಲ್ಲಿ ಏನು ದಾನ ಪುಣ್ಯ ಮಾಡ್ತಾ ಇದ್ವಿ ಅದು ಹದ್ದಿನದಾಗಿದೆ, ನಾವು ಜ್ಞಾನದಲ್ಲಿ ಏನು ಮಾಡ್ತಾ ಇದ್ದೀವಿ ಅದು ಬೇಹದ್ದಿನದಾಗಿದೆ. ಈ ರೀತಿ 2 ಪ್ರಕಾರದಲ್ಲಿ ನಮಗೆ ಗೋಲ್ಡನ್ ಸ್ಪೂನ್ ಇನ್ ದ ಮೌತ್ ಅಂದರೆ ಬಾಯಲ್ಲಿ ಚಿನ್ನದ ಚಮಚ ಪ್ರಾಪ್ತಿಯಾಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ, ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಚಿಂತೆ ಏನಾಗುತ್ತೆ, ಚಿತ್ತ ಕೇರಿಸ್ಬಿಡುತ್ತೆ ಅಂತ ಹೇಳ್ತಾರಲ್ವಾ. ಅಂದರೆ ನಾವು ಏನಾಗುತ್ತೆ, ಈಗ ಒಂದು ಚಿಂತೆ ಒಂದ್ರ ಬಗ್ಗೆ ಚಿಂತೆ ತಗೊಂಡ್ವಿ ಅಂದರೆ ಅದರಲ್ಲೇ ಏನಾಗೋಗುತ್ತೆ, ನಮ್ಮ ಮನೋಬುದ್ಧಿ ಅದರಲ್ಲೇ ಸಂಪೂರ್ಣ ತೊಡಗಿಸ್ಬಿಟ್ಟಿರ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ನಾವು ಸದಾ ಹರ್ಷಿತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ತಂದೆ ಏನು ಹೇಳ್ತೀವಿ, ಏನಾದರೂ ಒಂದು ಬಂತಾ ತಂದೆಗೆ ಒಪ್ಪಿಸಿ ತಂದೆಗೆ ಜವಾಬ್ದಾರಿ ಕೊಟ್ಬಿಡಿ, ನಿಶ್ಚಿಂತವಾಗಿರಿ, ನಿಮ್ಮ ಪ್ರಯತ್ನ ನೀವು ಮಾಡಿ ತಂದೆಗೆ ಒಪ್ಪಿಸ್ಬಿಟ್ಟು. ಆದರೆ ಅದರ ಪ್ರಭಾವದೊಳಗೆ ನೀವು ಮಕ್ಕಳು ಬರಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸದಾ ಹರ್ಷಿತ ಆಗಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸದಾ ನಗ್ನಗ್ತಾ ಇರಿ, ಸ್ಮೃತಿಯಲ್ಲಿ ಸದಾ ಇದನ್ನ ಇಟ್ಕೊಳ್ಳಿ. ಏನು ಇಟ್ಕೊಬೇಕು, ನಾವು ಯಾರಾಗಿದ್ದೇವೆ, ಫಸ್ಟ್ ಥಿಂಗು ನಾನು ಯಾರು, ಒಂದು ಆತ್ಮ. ಯಾರ ಮಗು ಆಗಿದ್ದೀನಿ, ನಾನು ಶಿವ ತಂದೆಯ ಮಗು ಆಗಿದ್ದೀನಿ. ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡೋದಕ್ಕೋಸ್ಕರ ತಂದೆ ಈಗ ಬಂದಿದ್ದಾರೆ. ನಾವು ಈಗ ವಿಶ್ವದಲ್ಲಿ ಮಾಲೀಕರು ಅಂದರೆ ವಿಶ್ವಕ್ಕೆ ಮಾಲೀಕರಾಗಿ ತಯಾರಾಗ್ತಾ ಇದ್ದೀವಿ. ಈ ರೀತಿ ನಮ್ಮನ್ನು ಯಾರು ತಯಾರು ಮಾಡಿಸ್ತಾ ಇದ್ದಾರೆ, ತಂದೆ ಮಾಡಿಸ್ತಾ ಇದ್ದಾರೆ. ಈ ರೀತಿ ನಾವೇನು ಮಾಡಬೇಕು, ಸದಾ ಸ್ಮೃತಿಯಲ್ಲಿ ಇಟ್ಕೊಬೇಕು. ಮೊದಲು ನಾನು ಯಾರು, ನನ್ನವರು ಯಾರು, ಇದನ್ನ ಪಕ್ಕಾ ಮಾಡ್ಕೊಬೇಕು. ಮತ್ತು ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಇದನ್ನು ಕರೆಕ್ಟಾಗಿ ತಿಳ್ಕೊಂಡಾಗ ಯಾವುದೇ ರೀತಿ ಚಿಂತೆಯ ಒಳಗಡೆ ನಾವು ಸಿಗಾಕೊಳ್ಳೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಧಾರಣೆಯ 2ನೆಯ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಸ್ಥಿತಿಯನ್ನು ಸದಾ ಏಕಾರಸವಾಗಿ ಇಟ್ಕೊಬೇಕಂದ್ರೆ ಯಾವ ಪುರುಷಾರ್ಥ ಮಾಡಬೇಕು, ಆತ್ಮ ಅಭಿಮಾನಿಗಳಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಈಗ ಆತ್ಮ ಅಭಿಮಾನಿಗಳು ಯಾವಾಗ ಆಗ್ತೀವಿ, ಈಗ ಒಂದು ಕಡೆ ಏನಾಗಿರುತ್ತೆ, ಗಲೀಜಿರುತ್ತೆ. ಆ ಗಲೀಜು ಹೋಗ್ಬೇಕಂದ್ರೆ ನಾವು ಕ್ಲೀನ್ ಮಾಡಬೇಕು. ಯಾವಾಗ ಕ್ಲೀನ್ ಮಾಡ್ತಾ ಹೋಗ್ತೀವಿ ಗಲೀಜು ಆಟೋಮೆಟಿಕ್ಲಿ ಹೊರ್ಟೋಗುತ್ತೆ. ನಾವು ಮತ್ತೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಂತ ಇರೋದಿಲ್ಲ. ಈಗ ಏನಾಗುತ್ತೆ ಅಂದರೆ ನಾವೀಗ ಯಾವಾಗ ನಾವು ಪರಮಾತ್ಮನ ಜೊತೆ ಜೋಡಣೆ ಆಗ್ತಾ ಹೋಗ್ತೀವಿ,
ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಡೌನ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಮನೋಬುದ್ಧಿ ಗಮನ ಅಂದರೆ ನಮ್ಮ ಮನಸ್ಸಿನ ಗಮನ ಅಥವಾ ನಾವು ಅನುಭವ ಮಾಡುತ್ತಿರುವಂತಹ ವಿಷಯ ಏನಿರುತ್ತೆ ಅಥವಾ ಏನೇ ಒಂದಿರ್ಬೋದು, ಅದ್ರ ಪ್ರತಿ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಆ ಪಾಸಿಟಿವ್ ಕಡೆ ನಾವು ಯಾವಾಗ ಜೋಡಣೆ ಆಗ್ತಾ ಹೋಗ್ತೀವಿ, ನೆಗೆಟಿವ್ ಅನ್ನೋದು ಆಟೋಮೆಟಿಕ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಅದೇ ರೀತಿ ಈಗ ದಿನ ನಾವು 7 ಗಂಟೆಗೆ ಎದ್ದೇಳ್ತಾ ಇರ್ತೀವಿ. ದಿಢೀರಂತ 4 ಗಂಟೆಗೆ ಎದ್ದೇಳ್ಬೇಕಂದ್ರೆ ಕಷ್ಟ ಆಗುತ್ತೆ. 1 ದಿವಸ ಕಷ್ಟ ಆಗುತ್ತೆ, 2 ದಿವಸ ಕಷ್ಟ ಆಗುತ್ತೆ, 1 ವಾರ ಮಾಡ್ತಾ ಮಾಡ್ತಾ ಹೋದರೆ 7 ಗಂಟೆಗೆ ಎದ್ದೇಳೋ ಅಭ್ಯಾಸನೇ ಹೊರ್ಟೋಗುತ್ತೆ, 4 ಗಂಟೆಗೆ ಎದ್ದೇಳೋ ಅಭ್ಯಾಸ ಆಗ್ಬಿಡುತ್ತೆ. ಅದೇ ರೀತಿ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಆತ್ಮಾಭಿಮಾನಿಗಳಾಗುವಂಥ ಪ್ರಯತ್ನ ಮಾಡ್ತಾ ಇದ್ರೆ, ಅದರಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ರೆ ಏಕರಸ ಸ್ಥಿತಿ ಅನ್ನೋದನ್ನು ಪ್ರಾಪ್ತಿ ಆಗೋಗುತ್ತೆ. ಅಂದರೆ ಒಬ್ಬ ತಂದೆಯಿಂದ ಸರ್ವ ರಸಗಳ ಅನುಭವ ಮಾಡುವಂಥದ್ದು. ಅಂದರೆ ಒಬ್ಬ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಿ ಅವನಲ್ಲಿರುವಂತಹ ಸುಖ, ಶಾಂತಿ, ನೆಮ್ಮದಿ, ಪವಿತ್ರತೆಯ ಅನುಭವವನ್ನು ನಾನು ಆತ್ಮ ಮಾಡುವಂಥದ್ದು. ಯಾವುದ್ರ ಮುಖಾಂತರ? ಬುದ್ಧಿಯ ಮುಖಾಂತರ. ಇದನ್ನು ನಾವು ಮಾಡಬೇಕಂದ್ರೆ ನಾವು ಆತ್ಮಾಭಿಮಾನಿಗಳಾಗುವಂತಹ ಪುರುಷಾರ್ಥವನ್ನು ಮಾಡಲೇಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈ ಹಳೆಯ ಮನೆಯೊಂದಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಬೇಡಿ. ಯಾಕಂದರೆ ಇವಾಗ ಹಳೆಯ ಮನೆ ಏನಾಗಿದೆ, ಈಗ ಹಳೆಯದೆಲ್ಲ ಈಗ ಪ್ರಪಂಚ ಏನಾಗಿದೆ, ತಮೋ ಪ್ರಧಾನ ಲಾಸ್ಟ್ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಈಗ ಆ ತಮೋ ಪ್ರಧಾನ ಆಗಿರುವಂಥ ಪ್ರಪಂಚ ಈಗ ಪರಿವರ್ತನೆ ಹೊಂದ್ತಾ ಇದೆ. ಈಗ ಹಳೆ ಮನೆ ಒಡೆದ್ಬಿಟ್ಟು ಹೊಸ ಮನೆ ಕಟ್ಟಿದಾಗ ನಮ್ಗೆ ಹಳೆ ಮನೆ ನೆನಪಿರುತ್ತಾ? ಇಲ್ಲ. ಹೊಸ ಮನೆ ಕಡೆ ಏನಾಗೋಗುತ್ತೆ, ಜೋಡಣೆ ಆಗ್ಬಿಡುತ್ತೆ. ಅದೇ ರೀತಿ ಇಲ್ಲಿ ಹಳೆ ಮನೆ ಅಂದರೆ ಹಳೆ ಪ್ರಪಂಚ ಪರಿವರ್ತನೆ ಆಗ್ತಾ ಇದೆ ಸತ್ಯುಗವಾಗಿ. ಆದ್ದರಿಂದ ಸತೋಪ್ರಧಾನ ಆಗ್ತಾ ಇದೆ ಅಂದಮೇಲೆ ನಾವು ಸತೋಪ್ರಧಾನದ ಕಡೆ ಗಮನವನ್ನು ಹರಿಸ್ಬೇಕಾಗುತ್ತೆ. ನಾವು ಈ ಸಮಯದಲ್ಲಿ ಏನು ಮಾಡಬೇಕು, ನನ್ನಲ್ಲಿರುವಂತಹ ಅವಗುಣಗಳು, ನೆಗೆಟಿವಿಟಿ, ವಿಕಾರಿತನ ಇವೆಲ್ಲ ಹೇಗೆ ತೆಗಿಬೇಕು, ಇದ್ರ ಕಡೆ ಗಮನವನ್ನು ಹೆಚ್ಚು ಇಡಬೇಕಾಗುತ್ತೆ. ಹಳೆಯ ಪ್ರಪಂಚದೊಂದಿಗೆ, ಶರೀರಧಾರಿಗಳೊಂದಿಗೆ ಅಥವಾ ಶರೀರದೊಂದಿಗೆ ಇದ್ರ ಕಡೆ ನಾವು ಅಟ್ಯಾಚ್ಮೆಂಟ್ ಇಟ್ಕೊಬಾರ್ದು. ಇದರ ಅರ್ಥ ಎಲ್ಲರ ಹತ್ರ ಜಗಳ ಮಾಡ್ಕೊಳ್ಳಿ, ಶರೀರವನ್ನು ನೆಟ್ಟಗೆ ನೋಡ್ಕೊಬೇಡಿ ಅಂತ ಅಲ್ಲ. ಜ್ಞಾನವನ್ನು ಅಪಾರ್ಥ ಮಾಡ್ಕೊಬಾರ್ದು. ಏನು ಹೇಳ್ತಾರೆ, ಶರೀರವನ್ನು ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಶರೀರನೂ ಸಹ ಒಂದು ಸಾಧನ ಆಗಿದೆ. ಶರೀರ ಇಲ್ಲ ಅಂದರೆ ಆತ್ಮ ಏನಾದರೂ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಅದರಿಂದ ಶರೀರವನ್ನು ನೀಟಾಗಿ ಮೇಂಟೈನ್ ಮಾಡಬೇಕು. ಆದರೆ ಮನಸ್ಸಿನಲ್ಲಿ ಈ ಶರೀರ ಏನಾಗಿದೆ, ಒಂದು ಸಾಧನ ಆಗಿದೆ ಅನ್ನುವಂತಹ ಮೇಂಟೆನೆನ್ಸ್ ಅಂದರೆ ಇಲ್ಲಿ ಮತ್ತೆ ಈಚೆ ಮೇಂಟೆನೆನ್ಸ್ ಅಲ್ಲ, ಒಳಗಡೆ ಆರೋಗ್ಯದ ಸಂಭಾಲನೆಯನ್ನು ಮಾಡಬೇಕಾಗತ್ತೆ. ಮನಸ್ಸಿನಲ್ಲಿ ಏನಿರಬೇಕು, ಈ ಶರೀರ ಅನ್ನೋದು ಒಂದು ಸಾಧನ ಆಗಿದೆ ಅನ್ನುವಂಥ ಸ್ಮೃತಿಯಲ್ಲಿ ಶರೀರದ ಆರೋಗ್ಯದ ಕಡೆ ಗಮನವನ್ನು ವಹಿಸಬೇಕು. ಮತ್ತು ಶರೀರಧಾರಿಗಳ ಜೊತೆನೂ ಅಷ್ಟೇ. ಈಗ ಜಗಳ ಮಾಡಿ ಅಂತ ತಂದೆ ಹೇಳಿಲ್ಲ, ಅವರ ಪ್ರತಿ ಆತ್ಮಿಕ ಪ್ರೀತಿಯನ್ನು ಕೊಡಬೇಕು. ಅವರ ಆತ್ಮದ ಉನ್ನತಿಯ ಬಗ್ಗೆ ನಮ್ಮಲ್ಲಿ ಚಿಂತನೆ ಮಾಡಿ ಆ ಆತ್ಮಗಳಿಗೆ ಶಕ್ತಿಯನ್ನು ಕೊಡಬೇಕು. ಹಂಗಂತ ಹೇಳ್ಬಿಟ್ಟು ಬರೀ ಮನೆಯವರ ಹತ್ರನೇ ಇರೋದಂತ ಅಲ್ಲ, ವಿಶ್ವಕ್ಕೆ ಮಾಡಬೇಕು. ಎಲ್ಲರಿಗೂ ಒಳ್ಳೇದಾಗಲಿ ಅಂದರೆ ಅಲ್ಲಿ ನಮ್ಮ ಮನೆಯವರು ಸೇರ್ಕೊಂಡಿರ್ತಾರೆ, ನಾವು ಸೇರ್ಕೊಂಡಿರ್ತೀವಿ. ಅದರಿಂದ ಜ್ಞಾನವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಉಲ್ಟಾ ಅರ್ಥ ಮಾಡ್ಕೊಂಡು ಎಲ್ಲ ಮನೇಲಿ ಉಲ್ಟಾ ಕೆಲಸಗಳನ್ನು ಮಾಡ್ಕೊಬಾರ್ದು. ಅದರಿಂದನೇ ಏನಾಗುತ್ತೆ, ತುಂಬ ಅಪೋಸಿಷನ್ ಬರೋದು. ತಂದೆ ಒಂದು ಹೇಳಿರ್ತಾರೆ, ನಾವು ಇಂಪ್ಲಿಕೇಶನ್ ಇನ್ನೊಂದು ಮಾಡಿರ್ತೀವಿ. ಆ ರೀತಿ ಎಲ್ಲ ಮಾಡ್ಕೊಬಾರ್ದು. ನಮ್ಮನ್ನು ನೋಡಿ ಬೇರೆಯವರು ಪರಿವರ್ತನೆ ಆಗಬೇಕು ಹೊರತು ನಾವು ಹೇಳಿ ಪರಿವರ್ತನೆ ಆಗಕೂಡ್ದು. ಅರ್ಥ ಆಗ್ತಿದೆಯಾ? ಇದನ್ನು ಫಸ್ಟು ನಾವು ವ್ಯತ್ಯಾಸವನ್ನು ತಿಳ್ಕೊಬೇಕು. ಇಂದಿನ ವರದಾನ ಆಗಿದೆ, ಮನನ ಶಕ್ತಿಯ ಮುಖಾಂತರ ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಅಂತ ಹೇಳ್ತಿದ್ದಾರೆ. ಮನನ ಶಕ್ತಿ ಏನಾಗಿದೆ, ಈಗ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಮನನ ಶಕ್ತಿಯ ಮುಖಾಂತರ ನಿಮ್ಮ ಬುದ್ಧಿಯನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿ. ಯಾಕಂದರೆ ನಾವೇನು ಒಳಗಡೆ ಮನನ ಮಾಡ್ತಾ ಇರ್ತೀವಿ, ಅದೇ ಏನಾಗುತ್ತೆ, ಅದ್ರ ಎನರ್ಜಿನೇ ನಮ್ಮ ಸುತ್ತ ಇರುತ್ತೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಸದಾ ಪರಮಾತ್ಮ ಏನು ತಿಳಿಸ್ತಿದ್ದಾರೆ ಅದ್ರ ಬಗ್ಗೆ ಚಿಂತನೆ ಮನನವನ್ನು ಮಾಡಿದಾಗ ಅದೇನಾಗುತ್ತೆ, ದಿವ್ಯ ಬುದ್ಧಿಯಾಗಿ ಪರಿವರ್ತನೆ ಆಗುತ್ತೆ. ದಿವ್ಯ ಬುದ್ಧಿ ಬರಬೇಕಂದ್ರೆ ಅದಕ್ಕೆ ಏನು ಬೇಕೋ ಅದು ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಆ ಪೌಷ್ಟಿಕ ಆಹಾರವನ್ನು ಕೊಡಬೇಕಂದ್ರೆ ಆ ಪೌಷ್ಟಿಕ ಆಹಾರ ಯಾವುದು ಅನ್ನೋದು ತಿಳ್ಕೊಬೇಕು. ಆ ಪೌಷ್ಟಿಕ ಆಹಾರ ಯಾವುದಾಗಿದೆ ಅಂದರೆ ಪರಮಾತ್ಮನ ಏನು ಶಕ್ತಿ ಇದೆ
ಆ ಶಕ್ತಿಗಳೇ ಪೌಷ್ಟಿಕ ಆಹಾರ ಆಗಿದೆ. ಸುಖ, ಶಾಂತಿ, ನೆಮ್ಮದಿ, ಆನಂದ ಎಲ್ಲ ಏನಿದೆ ಅದೇ ಪೌಷ್ಟಿಕ ಆಹಾರ ಆಗಿದೆ. ಇದನ್ನ ಯಾವಾಗ ನಾವು ಮನಸ್ಸಿಗೆ ಕೊಡ್ತಾ ಹೋಗ್ತೀವಿ ಅವಾಗ ನಮ್ಮ ಬುದ್ಧಿ ಏನಾಗುತ್ತೆ, ದಿವ್ಯ ಆಗ್ತಾ ಹೋಗುತ್ತೆ. ಹೇಗೆ ಭಕ್ತಿಯಲ್ಲೂ ಸಹ ಸ್ಮರಣೆ ಮಾಡ್ತಾ ಇರ್ತಾರಲ್ವಾ, ಸ್ಮರಣೆ ಮಾಡುವಂತಹ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ, ರಾಮ 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 ಅಂತ. ಆ ಥರ ಏನೋ ಒಂದು ಮಾಡುವಂತಹ ಅಭ್ಯಾಸವನ್ನ ಯಾವುದಾದ್ರೂ ಒಂದು ಪ್ರತಿ ಸ್ಮರಣೆ ಮಾಡುವಂತ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿ ಈ ಜ್ಞಾನದಲ್ಲಿ ಸ್ಮರಣೆ ಮಾಡೋದಲ್ಲ, ಸ್ಮೃತಿ ಮಾಡೋದೇ ಶಕ್ತಿ ಆಗಿದೆ. ಅಂದ್ರೆ ಸ್ಮೃತಿ ಸ್ವರೂಪದಲ್ಲಿ ಇರುವಂತದ್ದೇ ಶಕ್ತಿ ಆಗಿದೆ. ಈಗ ಸ್ಮೃತಿಯನ್ನ ಮಾಡೋದಿಕ್ಕಲ್ಲ, ಸ್ಮೃತಿ ಸ್ವರೂಪದಲ್ಲಿ ಬರ್ಲಿಕ್ಕಾಗುತ್ತೆ. ಸ್ಮೃತಿ ಅಂದ್ರೆ ಏನು? ಈಗ ನಾನು ಸ್ತ್ರೀ, ನಾನು ಪುರುಷ ಅಂತ ನೀವು ಸದಾ ಹೇಳ್ಕೊಂಡಿರ್ತೀರಾ, ನಾನು ಸ್ತ್ರೀ ಆಗಿದ್ದೀನಿ, ನಾನು ಸ್ತ್ರೀ ಆಗಿದ್ದೀನಿ, ನಾನು ಸ್ತ್ರೀ ಆಗಿದ್ದೀನಿ. ಇಲ್ಲ, ನ್ಯಾಚುರಲ್ ಆಗಿ ಗೊತ್ತು ಏನು ನಾನು ಸ್ತ್ರೀ ಅಂತ. ಅದನ್ನ ಪದೇ ಪದೇ ನಾವು ಬುದ್ಧಿಗೆ ಹೇಳ್ತಾ ಇರ್ತೀವಿ ಅಥವಾ ಮನ್ಸಿಗೆ ಹೇಳ್ತಾ ಇರ್ತೀವಿ, ನಾನು ಸ್ತ್ರೀ ನಾನು ಸ್ತ್ರೀ ನಾನು ಸ್ತ್ರೀ ಅಂತ. ಇಲ್ಲ, ನ್ಯಾಚುರಲ್ ಆಗಿ ಏನು ನಾನು ಸ್ತ್ರೀ ಆಗಿದ್ದೀನಿ, ನ್ಯಾಚುರಲ್ ಆಗಿ ಅದೇನಾಗೋಗಿರುತ್ತೆ, ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಸ್ವರೂಪದಲ್ಲಿ ನಾವು ಇರ್ತೀವಿ. ಅದೇ ರೀತಿ ಇಲ್ಲಿ ತಂದೆ ಏನು ಜ್ಞಾನವನ್ನ ತಿಳಿಸಿರ್ತಾರೆ, ಗುಣಗಳ ಕೊಟ್ಟಿದ್ದಾರೆ, ಆ ಸ್ವರೂಪದಲ್ಲಿ ನ್ಯಾಚುರಲ್ ಆಗಿ ಶಾಂತಿ ಅನುಭವ ಆಗುವಂಥದ್ದು, ಸುಖದ ಅನುಭವ ಆಗುವಂಥದ್ದು, ಜೀವನದಲ್ಲಿ ಖುಷಿಯಾಗಿ ಜೀವನ ನಡೆಸುವಂಥದ್ದು. ಈ ಸ್ಮೃತಿಯಲ್ಲಿ ನಾವು ಬರಬೇಕು. ಈ ಸ್ಮೃತಿಯಲ್ಲಿ ಇದ್ದಾಗ್ಲೇ ಏನಾಗುತ್ತೆ, ದಿವ್ಯ ಬುದ್ಧಿ ಜಾಗೃತ ಆಗ್ತಾ ಹೋಗುತ್ತೆ. ಈ ದಿವ್ಯ ಬುದ್ಧಿ ಜಾಗೃತ ಆಗ್ಬೇಕಂದ್ರೆ ಈ ರೀತಿ ನಾವು ಪುರುಷಾರ್ಥವನ್ನ ಮಾಡ್ಬೇಕಾಗುತ್ತೆ. ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ, ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿ ಆಗಿದೆ. ಅಂದ್ರೆ ಜ್ಞಾನದಲ್ಲಿ ಸ್ಮೃತಿ ಏನಾಗಿದೆ, ಸ್ಮೃತಿ ಸ್ವರೂಪವನ್ನ ನಾವು ಆದಷ್ಟು ಬೇಗ ತಲುಪಬೇಕು. ಈ ಶಕ್ತಿ ಮುಖಾಂತರ ಏನಾಗುತ್ತೆ ಅಂದ್ರೆ ತಂದೆಯಲ್ಲಿ ಇರುವಂತಹ ಶಕ್ತಿ ಏನಿದೆ ಅದಕ್ಕೆ ಅಧಿಕಾರಿಗಳಾಗ್ಬಿಡ್ತೀವಿ, ಮಾಸ್ಟರ್ ಸರ್ವಶಕ್ತಿವಂತರು ಆಗ್ಬಿಡ್ತೀವಿ. ಅದರಿಂದ ಏನ್ ಹೇಳ್ತಾರೆ, ಪ್ರತಿದಿನ ಅಮೃತ ವೇಳೆಯಲ್ಲಿ ನಾವೇನ್ ಮಾಡ್ಬೇಕು, ನಮ್ದೊಂದು ಟೈಟಲ್ ಅನ್ನ ಸ್ಮೃತಿಯಲ್ಲಿ ಇಟ್ಕೊಂಡ್ಬರ್ಬೇಕು. ಅಂದ್ರೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀನಿ ಅಂದ್ರೆ ಆ ಸ್ಮೃತಿಯಲ್ಲಿ ಆ ಮನನವನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಮನನ ಶಕ್ತಿಯಿಂದ ಬುದ್ಧಿ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಯಾವ್ದ್ರ ಕಡೆ ಇದೆಲ್ಲ ಏನಕ್ಕೆ ಅಂದ್ರೆ, ಈಗ ನಾವು ಏಕದಮ್ ಪರಮಾತ್ಮನ ಜೊತೆ ಜೋಡಣೆ ಆಗ್ಬೇಕಂದ್ರೆ ಇಮಿಡಿಯೇಟ್ ಆಗೋದಿಲ್ಲ. ಯಾಕಂದ್ರೆ ಇಡೀ ದಿನದಲ್ಲಿ ಮನ್ಸಲ್ಲಿ ಅಷ್ಟು ಗಲೀಜನ್ನ ತುಂಬಿಸ್ಕೊಂಡ್ ಬಂದಿರ್ತೀವಿ. ಈಚೆಗಡೆ ಹೋಗಿದ ತಕ್ಷಣ ಏನ್ ಮಾಡ್ತೀವಿ, ತಂದೆ ಜೊತೆ ಇರೋದಿಲ್ಲ. ಈಚೆಗಡೆ ಇರುವಂತ ಎಲ್ಲಾದ್ರ ಜೊತೆ ಏನ್ ಮಾಡ್ತೀವಿ, ಮನ್ಸು ಜೋಡಣೆ ಮಾಡ್ಕೊಂಡ್ ಬರ್ತೀವಿ. ಅದೇನಾಗ್ತಾ ಹೋಗುತ್ತೆ, ಬುದ್ಧಿಗೆ ಅನುಭವ ಆಗ್ತಾ ಹೋಗುತ್ತೆ. ಆದ್ರೆ ಇಡೀ ದಿನದಲ್ಲಿ ನಾವು ನಿರಂತರ ಈ ಮನನ ಮಾಡ್ತೇವೆ ಅಥವಾ ತಂದೆ ಜೊತೆ ಇದೀವಿ ಅನ್ನುವಂಥ ಸ್ಮೃತಿಯಲ್ಲಿ ಇದ್ದಾಗ ಏನಾಗುತ್ತೆ, ನಾವು ರಾಜಯೋಗ ಕೂತ್ಕೊಂಡಾಗ ಮೆಡಿಟೇಷನ್ ಮಾಡೋಕೆ ಟಕ್ಕಂತ ಏನಾಗುತ್ತೆ, ಕನೆಕ್ಷನ್ ಆಗುತ್ತೆ. ಇಲ್ಲ ಒಂದು 5-10 ನಿಮಿಷ, ಯಾಕಂದ್ರೆ ಈಗ ಕ್ಲೀನ್ ಆಗ್ಬೇಕಾಗುತ್ತಲ್ಲ, ಮನ್ಸಲ್ಲಿ ಎಷ್ಟು ಗಲೀಜ್ ಮೆತ್ಕೊಂಡಿರುತ್ತೆ ಅದು ಕ್ಲೀನ್ ಆಗ್ಬೇಕಾಗುತ್ತೆ. ಇವಾಗ ನಾವೆಲ್ಲೋ ಒಂದು ಈಚೆ ಹೋಗ್ತಾ ಇರ್ತೀವಿ, ನಮ್ದೇ ಮಕ್ಕಳು ಅವ್ರನ್ನ ನೀಟಾಗಿ ರೆಡಿಯಾಗಿ ಕಳ್ಸ್ಬಿಟ್ಟು ಈಚೆ ಕಳ್ಸಿದ್ರೆ, ಅವ್ರು ಗಲೀಜ್ ಮಾಡ್ಕೊಂಡ್ ಬಂದ್ರೆ ನಾವು ನೀಟಾಗಿ ರೆಡಿ ಆಗಿದ್ದೀವಿ ಅನ್ನುವಂಥ ಸ್ಮೃತಿ ಇದ್ದಾಗ, ಆ ನೀಟಾಗಿ ರೆಡಿ ಆಗಿದ್ದಾಗ ನಾವು ಆ ಮಕ್ಕಳನ್ನ ಎತ್ಕೊಂಡು ಹಬ್ಕೊಂತೀವ ಅಥವಾ ಫಸ್ಟ್ ಆ ಮಕ್ಕಳನ್ನ ಕ್ಲೀನ್ ಮಾಡ್ತೀವ? ಕ್ಲೀನ್ ಮಾಡ್ಬಿಟ್ಟಲ್ವಾ ಆ ಮಕ್ಕಳನ್ನ ರೆಡಿ ಮಾಡ್ಬಿಟ್ಟು ಆಮೇಲೆ ನಾವು ಅವ್ರನ್ನ ಏನ್ ಮಾಡ್ತೀವಿ, ಎತ್ಕೊಂತೀವಿ. ಅದೇ ರೀತಿ ತಂದೆನೂ ಅಷ್ಟೇ. ಈಗ ನಾನು ತಂದೆ ಹತ್ರ ಹೋಗಿದ್ದೀನಿ ಅಂದ್ರೆ ತಂದೆ ಮೊದಲು ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಕ್ಲೀನ್ ಮಾಡಿ ಅವರು ಮತ್ತೆ ನಮ್ಮನ್ನ ಉಪಯೋಗ ಮಾಡ್ಬೇಕಾಗುತ್ತೆ. ಈಗ ಕ್ಲೀನ್ ಮಾಡೋದು ಹೇಗೆ, ಈಗ ತಂದೆ ಜೊತೆ ಮನಸ್ಸನ್ನ ಜೋಡಣೆ ಮಾಡಿದ ತಕ್ಷಣ ನಮ್ಗೆ ಸ್ವಲ್ಪ ಹೊತ್ತು ಏನಾಗುತ್ತೆ, ಆ ಸ್ಥಿತಿಗೆ ಬರೋದಕ್ಕೆ ಆಗಲ್ಲ. ಆದ್ರೆ ನಾವು ಪ್ರಯತ್ನವನ್ನ ಪಡ್ತಾ ಇರ್ಬೇಕು, ಪ್ರಯತ್ನವನ್ನ ಬಿಡಬಾರ್ದು. ಮಾಡ್ತಾ 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 ಒಂದು ವೈಟ್ ಲೈಟ್ ಆಗಿದ್ದಾರೆ ಪರಮಾತ್ಮ, ಅವ್ರ ಒಳಗಡೆ ನಾನು ನನ್ನ ಮನಸ್ಸನ್ನ ಜೋಡಣೆ ಮಾಡಿದ್ದೀನಿ. ನನ್ನ ಮನಸ್ಸು ಅನ್ನುವಂತ ಒಂದು ಚಿಕ್ಕ ಸಣ್ಣದಾದ ನಕ್ಷತ್ರವನ್ನ ಆ ವೈಟ್ ಲೈಟ್ ಒಳಗೆ ಇಟ್ಟಿದ್ದೀನಿ ಅಂತ. ಇದು ಸ್ಟಾರ್ಟಿಂಗ್ ಅಭ್ಯಾಸ ಮಾಡ್ಬೇಕು. ಇದು ಯಾವಾಗ ನಾವು ಆ ಕಾನ್ಸಂಟ್ರೇಷನ್ ಅನ್ನ, ಮನ್ಸು ಅಲ್ಲಿ ಇಲ್ಲಿ ಹೋಗುತ್ತೆ, ಆದ್ರೆ ಆ ವೈಟ್ ಲೈಟ್ ನ ಒಳಗೆ ನನ್ನ ಮನಸ್ಸು ಅನ್ನುವಂಥ ನಕ್ಷತ್ರನ ಇಟ್ಟಿದ್ದೀನಿ ಅನ್ನುವಂತಹ ಇದನ್ನ ಸದಾ ಪ್ರಾಕ್ಟೀಸ್ ಒಂದು 5 ನಿಮಿಷ ಮಾಡ್ತಾ ಹೋದಾಗ ಏನಾಗುತ್ತೆ, ನಮಗೆ ಶಾಂತಿ ಹಗುರತೆ ಆಗುವಂತಹ ಅನುಭವ ಆಗ್ತಾ ನಮ್ಗೆ ಯಾವ ವೈಟ್ ಲೈಟು ಇರಲ್ಲ, ಏನಿರಲ್ಲ, ಶಾಂತ ಅನುಭವ ಆಗ್ತಾ ಹೋಗುತ್ತೆ. ಆದ್ರೆ ಏನಂದ್ರೆ ಫಸ್ಟ್ ಪೇಷನ್ಸ್ ಬೇಕು. ಯಾಕೆ ಅಷ್ಟೊತ್ತಾಗುತ್ತೆ, ಕ್ಲೀನ್ ಆಗ್ಬೇಕಲ್ವಾ, ಆ ಸ್ಥಿತಿಗೆ ತಲುಪಬೇಕಲ್ವಾ, ಅದಕ್ಕೆ ಅಷ್ಟೊತ್ತಾಗುತ್ತೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ ಆಗ್ಬಿಡ್ಬೇಕು, ಇನ್ಸ್ಟಂಟ್ ಆಗಿ ಆಗ್ಬಿಡ್ಬೇಕು. ಅದು ಹೆಂಗಾಗುತ್ತೆ, ಇನ್ಸ್ಟಂಟ್ ಆಗಿ ಆಗ್ಬೇಕಂದ್ರೆ ಇಡೀ ದಿನ ಅಷ್ಟು ಪರಮಾತ್ಮನ ಜೊತೆ ಜೋಡಣೆ ಆಗ್ಬೇಕು. ನಾವ್ ಆಗ್ತೀವಾ? ಇದೆಲ್ಲ ನಮ್ಮಲ್ಲಿ ನಾವು ಪ್ರಶ್ನೆಗಳನ್ನ ಹಾಕೊಂಡು ಪರಿವರ್ತನೆಯನ್ನ ಮಾಡ್ಕೊಬೇಕು. ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ, ಯಾವ್ದಾದ್ರು ಒಂದು ಟೈಟಲ್ನ ಸ್ಮೃತಿಯಲ್ಲಿ ತಗೊಂಬನ್ನಿ ಅಮೃತ ವೇಳೆಯಲ್ಲಿ, ಅದನ್ನ ಮನನ ಮಾಡ್ತಾ ಹೋಗಿ. ಮನನ ಶಕ್ತಿಯಿಂದ ಬುದ್ಧಿ ಏನಾಗುತ್ತೆ, ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಶಕ್ತಿಶಾಲಿ ಬುದ್ಧಿ ಮೇಲೆ ಏನಾಗುತ್ತೆ, ಮಾಯೆ ವಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆಯ ಪ್ರಭಾವದಲ್ಲಿ ಬರೋದಕ್ಕೆ ನೀವು ಮಕ್ಕಳು
ಸಾಧ್ಯ ಇರೋದಿಲ್ಲ. ಯಾವಾಗ ನಿಮ್ಮ ಬುದ್ಧಿ ಶಕ್ತಿಶಾಲಿಯಾಗಿರುತ್ತೆ, ಪರಮಾತ್ಮನ ದಿವ್ಯ ಗುಣಗಳ ಅನುಭವ ಮಾಡ್ತಾ ಇರುತ್ತೆ ನಿರಂತರವಾಗಿ, ಆವಾಗ ಮಾಯೆಯ ಯಾವುದೋ ಒಂದು ಆಟ ಅಥವಾ ಪ್ರಭಾವ ಬೀಳೋದಕ್ಕೆ ಸಾಧ್ಯ ಇಲ್ಲ. ನಾವು ಪರವಶ ಅಂದ್ರೆ ಮಾಯೆಯ ವಶ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾಯೆ ಎಲ್ಲದಕ್ಕಿಂತ ಮೊದಲು ಟಾರ್ಗೆಟ್ ಮಾಡೋದೇ ಯಾವ್ದು ಗೊತ್ತಾ? ವ್ಯರ್ಥ ಸಂಕಲ್ಪ. ಈ ವ್ಯರ್ಥ ಸಂಕಲ್ಪ, ಅಯ್ಯೋ ಇದಾಗ್ಬಿಟ್ರೆ ಏನಾಗುತ್ತೆ, ಅಯ್ಯೋ ಅದಾಗ್ಬಿಟ್ರೆ ಏನಾಗುತ್ತೆ, ಇನ್ನ ಆ ಸಿಚುವೇಶನ್ ಆಗಿರಲ್ವಾ ಗೊತ್ತಿಲ್ಲ, ನಾವೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅಯ್ಯೋ ಇದಾಗೋಗಿರುತ್ತೆ, ಅಯ್ಯೋ ಇದಾಗ್ಬಿಟ್ರೆ ಅದೇನಾಗ್ಬಿಡುತ್ತೆ, ಅಯ್ಯೋ ಹಿಂಗಾಗೋಗುತ್ತಾ, ಇದೆಲ್ಲ ಏನೋ ವ್ಯರ್ಥ ಸಂಕಲ್ಪ. ಇಲ್ಲ ಆಗೋಗಿರೋದ್ರ ಬಗ್ಗೆ, ಇದು ಹಿಂಗಾಗ್ಬಾರ್ದಿತ್ತು, ಇದು ಹಂಗಾಗ್ಬೇಕಿತ್ತು, ಇದ್ಯಾಕೆ ಹಿಂಗಾಯ್ತು, ಇವೆಲ್ಲ ವಿಚಾರಗಳು ಇದ್ರಲ್ಲೇ ಟಾರ್ಗೆಟ್ ಮಾಡೋದು ಮಾಯೆ. ಇದ್ರಲ್ಲಿ ಏನ್ ಮಾಡುತ್ತೆ, ಫಸ್ಟ್ ಇದ್ರಲ್ಲಿ ಮಾಡುತ್ತೆ, ಮತ್ತೆ ಇನ್ನ ನೆಗೆಟಿವ್ ಇನ್ನ ಒಂದಷ್ಟು ತಗೊಂಬರುತ್ತೆ ಪರಿಸ್ಥಿತಿಗಳು, ಅದು ಇದು. ಆದ್ರೆ ಮೊದಲು ಟಾರ್ಗೆಟ್ ಮಾಡೋದು ಯಾವುದು? ವ್ಯರ್ಥ ಸಂಕಲ್ಪಗಳು. ಈ ವ್ಯರ್ಥ ಸಂಕಲ್ಪಗಳ ಬಾಣ ಮೂಲಕ ಏನ್ ಮಾಡುತ್ತೆ, ದಿವ್ಯ ಬುದ್ಧಿನ ಬಲಹೀನತೆ ಮಾಡ್ಬಿಡುತ್ತೆ. ಈ ಬಲಹೀನತೆಯಿಂದ ತಪ್ಪಿಸ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು, ಸದಾ ಮನನ ಶಕ್ತಿಯನ್ನ ಜಾಗೃತ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ತಂದೆ ಜೊತೆ ನಿರಂತರ ಕನೆಕ್ಟ್ ಆಗೋದಿಕ್ಕೆ ಒಂದು ಲಿಫ್ಟ್ ಆಗುತ್ತೆ. ಈ ಕನೆಕ್ಟ್ ಆಗ್ಬಿಟ್ವಿ ಅಂದ್ರೆ ಏನಾಗುತ್ತೆ, ಆವಾಗ ಈ ಮಾಯೆ ನಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಆಶೀರ್ವಾದದ ಪ್ರಭಾವ ಹೃದಯವನ್ನು ಸದಾ ಸಂತುಷ್ಟವಾಗಿಟ್ಟಿರುತ್ತದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗ ಆಶೀರ್ವಾದ ಬರ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಯೋಗ್ಯವಾದ ಕರ್ಮವನ್ನ ಮಾಡ್ಬೇಕು. ಹಾಗಾದ್ರೆ ಯೋಗ್ಯವಾದ ಕರ್ಮ ಯಾವುದು? ತಂದೆ ಏನ್ ತಿಳಿಸ್ತಾರೆ ಆಸ್ ಇಟ್ ಈಸ್ ಮಾಡುವಂಥದ್ದು. ಈಗ ಆಶೀರ್ವಾದ ಅಂದ್ರೆ ನಾವು ಹೋಗ್ಬಿಟ್ಟು ಕಾಲು ಹಿಡಿಬೇಕು, ಅವರು ನಮಗೆ ತಲೆ ಮೇಲೆ ಬ್ಲೆಸ್ ಮಾಡ್ಬೇಕು, ಅದು ಹಂಗಲ್ಲ. ಆಶೀರ್ವಾದ ಅಂದ್ರೆ ಏನು? ಪರಮಾತ್ಮನ ಗುಣಶಕ್ತಿಗಳು ಯಾವ ಆತ್ಮನಿಗೆ ಯಾವ ಸಮಯದಲ್ಲಿ ಹೇಗೆ ತಲುಪಿಸಬೇಕೋ ಪರಮಾತ್ಮ ನಮ್ಮ ಮುಖಾಂತರ ತಲುಪಿಸಿದ್ರೆ, ನಮ್ಗೆ ಯಾರಿಗೋಯ್ತು ಎಲ್ಲೋಯ್ತು ಅದು ಬೇಡ. ಪರಮಾತ್ಮ ಒಟ್ಟಿನಲ್ಲಿ ನಮ್ಮನ್ನು ಉಪಯೋಗ ಮಾಡಿ ಅದನ್ನ ತಲುಪಿಸಿದ್ರೆ ನಮ್ಗೆ ಪರಮಾತ್ಮ ಅವಾಗವಾಗ ನಿರಂತರವಾಗಿ ಫಸ್ಟ್ ಸ್ಟಾರ್ಟಿಂಗ್ ಅವಾಗವಾಗ ಉಪಯೋಗ ಮಾಡೋಂಥ ಅನುಭವ ಆಗುತ್ತೆ. ಮತ್ತೆ ನಿರಂತರ ಉಪಯೋಗ ಮಾಡುವಂಥ ಸ್ಟೇಜಿಗೆ ತಲುಪಿಡ್ಬೇಕು. ಅವಾಗವಾಗ ಉಪಯೋಗ ಮಾಡ್ತಿದ್ದಲ್ವಾ ಸಾಕು ಸಂಪನ್ನ ಅಂತ ಅಲ್ಲ, ಸಂಪೂರ್ಣ ಸ್ಟೇಜಿಗೆ ಹೋಗ್ಬೇಕು. ಅಂದ್ರೆ ಅವಾಗವಾಗ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ, ಅವಾಗವಾಗ ನಮ್ಗೆ ಶಾಂತ ಆಗುತ್ತೆ ಅಥವಾ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ. ಇದೆಲ್ಲ ಏನಾಗಿದೆ, ಪರಮಾತ್ಮ ನಮ್ಮನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಥವಾ ಪರಮಾತ್ಮನ ವೈಬ್ರೇಷನ್ ನಿರಂತರ ಫ್ಲೋ ಆಗ್ತಾ ಇದೆ, ನಿರಂತರ ಶಾಂತಿ ಅನುಭವ ಆಗ್ತಿದೆ ಅಂದ್ರೆ ಪರಮಾತ್ಮ ನಮ್ಮನ್ನ ಉಪಯೋಗ ಮಾಡ್ತಾ ಇದ್ದಾರೆ, ನಮ್ಮ ರಾಜಯೋಗ ಕರೆಕ್ಟ್ ಆಗಿದೆ ಅಂತ. ಈ ರೀತಿ ಯಾರು ತಂದೆ ಹೇಳ್ದಂತೆ ಮಾಡ್ತಾರೆ, ಧಾರಣೆ ಮಾಡ್ತಾರೆ, ಅಂತಹ ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಏನಾಗ್ತಾರೆ, ಪಾತ್ರರಾಗ್ತಾರೆ. ಯಾರಿಗೆ ಹೋಗಿ ತಲುಪುತ್ತೆ ಅವ್ರ ಹೃದಯದಲ್ಲಿ ಆ ರಿಲ್ಯಾಕ್ಸೇಷನ್ ಆಗುತ್ತೆ ನೋಡಿ, ಅದೇ ಆಶೀರ್ವಾದ ನಮ್ಮ ಅಕೌಂಟಿಗೆ ಬಂದು ಇಲ್ಲಿ ಜಮಾ ಆಗುತ್ತೆ. ನಾವು ಯಾರಿಗೋಯ್ತು ಎಲ್ಲೋಯ್ತು ಅವ್ರು ಅಲ್ಲ, ಅವ್ರಿಗೆ ಆ ಟೈಮಿಗೆ ತೃಪ್ತಿ ಆಗಿರುತ್ತಾ, ಪರಮಾತ್ಮ ನಮ್ಮನ್ನು ಉಪಯೋಗ ಮಾಡಿ ಅವ್ರಿಗೆ ತಲುಪಿಸಿರ್ತಾರೆ, ಅದು ಜಮಾ ಆಗುತ್ತೆ. ಅದ್ರ ಅನುಭವ ನಮ್ಗೆ ಆಗ್ತಾ ಹೋಗುತ್ತೆ, ಅಗುರತೆ ಆಗೋದು, ಸಂತುಷ್ಟತೆ ಆಗೋದು, ಮತ್ತೆ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮುಂದೆ ಹೋಗೋದು ಅದು ಗೊತ್ತಾಗ್ತಾ ಹೋಗುತ್ತೆ. ಯಾರಿಗ ಹೋಗಿ ತಲುಪಿತು ಅವ್ರ ಬಾಯಲ್ಲಿ ಹೇಳ್ಬೇಕು ಇದೆಲ್ಲ ಅಲ್ಲ, ಇದೆಲ್ಲ ನಿರಾಕಾರ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಆ ರೀತಿ ಯಾರು ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ ಅಂತಹ ಮಕ್ಕಳು ಏನಾಗಿರುತ್ತೆ, ಆಶೀರ್ವಾದದ ಪ್ರಭಾವದ ಕಾರಣದಿಂದ ಹೃದಯವನ್ನ ಸದಾ ಸಂತುಷ್ಟವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ತಂದೆ ಹೇಳ್ತಿದ್ದಾರೆ. ಆಶೀರ್ವಾದದ ಪ್ರಭಾವ ಏನಾಗುತ್ತೆ, ಹೃದಯವನ್ನ ಸದಾ ಹರ್ಷಿತವಾಗಿ ಸಂತುಷ್ಟವಾಗಿ ಸಂತೃಪ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೇನ್ ಏನ್ ಪಾಯಿಂಟು, ಆಜ್ಞಾಕಾರಿ ಮಕ್ಕಳು ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ. ಯಾರು ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ, ಆಶೀರ್ವಾದದ ಪ್ರಭಾವ ಹೇಗಿರುತ್ತಂದ್ರೆ ಅವರ ಹೃದಯ ಸದಾ ಸಂತುಷ್ಟವಾಗಿ ಇಟ್ಕೊಳ್ಳೋದಿಕ್ಕೆ, ಅಂದ್ರೆ ಸದಾ ಸಂತುಷ್ಟತೆಯ ಅನುಭವವನ್ನ ಮಾಡುವುದಕ್ಕೆ ಯೋಗ್ಯರಾಗಿರ್ತಾರೆ. ಅವರಲ್ಲಿ ದುಃಖ ಅನ್ನೋದು ಯಾವುದೇ ರೀತಿ ಇರೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಇಶಾರೆ ಆಗಿದೆ, ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸದಾ ಬೆಹದ್ದಿನ ಆತ್ಮಿಕ ದೃಷ್ಟಿ, ಸಹೋದರನ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಡುವ ಫಲ ಅವಶ್ಯವಾಗಿ ಸಿಗುತ್ತದೆ. ಆದ್ರಿಂದ ಪುರುಷಾರ್ಥದಲ್ಲಿ ದನಿಯಾಗಬೇಡಿ ಅಂತ ಹೇಳ್ತಿದ್ದಾರೆ ತಂದೆ. ಹೃದಯ ವಿದೀರ್ಣ ಆಗ್ಬೇಡಿ ಅಂತ. ಅಂದ್ರೆ ಇವಾಗ ನಾವು ಸದಾ ಏನಾದ್ರೂ ಬೆಹದ್ದಿನ ಆತ್ಮಿಕ ದೃಷ್ಟಿ ಇಟ್ಕೊಂಡ್ವಿ, ಸಹೋದರನ ಅಂದ್ರೆ ಆ ರೀತಿ ಚಿಂತನೆಯನ್ನ ಮಾಡ್ತಾ ಹೋದ್ವಿ ಅಂದ್ರೆ ಅವಾಗ ಏನಾಗುತ್ತೆ, ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಡುವಂತಹ
ಫಲ, ಅದರ ಪ್ರಾಪ್ತಿಯ ಫಲ ಏನಾಗುತ್ತೆ ನಮಗೆ ಸಿಕ್ಕೇ ಸಿಗುತ್ತೆ. ಆ ಪ್ರಾಪ್ತಿ ಆಗತ್ತಂದ್ರೆ ನಮಗೆ ನಾವೇನು ಮಾಡಬೇಕು, ಪುರುಷಾರ್ಥದಲ್ಲಿ ನಮಗೆ ಸುಸ್ತಾಗಬಾರ್ದು, ಅದರಲ್ಲಿ ನಾವು ಏನು ಫೇಲ್ಯೂರ್ ಆಗಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನಿಶ್ಚಯ ಬುದ್ಧಿ ಇತ್ತಂದ್ರೆ, ನಮ್ಮ ತಂದೆಯ ಮೇಲೆ ನಿಶ್ಚಯ ಇತ್ತಂದ್ರೆ ಅವಾಗ ಏನಾಗುತ್ತೆ, ನಾವು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀವಿ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ನನ್ನತನ ಅನ್ನುವಂಥ ಸಂಬಂಧದಿಂದ ಭಿನ್ನರಾಗಿ ಶಾಂತಿ ಮತ್ತು ಶಕ್ತಿಗಳ ಸಹಯೋಗದಿಂದ ಆತ್ಮರಿಗೆ ಏನು ತಲುಪಿಸಬೇಕು ಆ ಸಹಯೋಗವನ್ನ ಕೊಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನನ್ನತನ ಅಂತ ಬಂದಾಗ ಏನಾಗುತ್ತೆ, ಬೇಹದ್ದಿನ ವೃತ್ತಿಯಲ್ಲಿ ಹೋಗೋದಿಲ್ಲ, ಅದೇನಾಗೋಗುತ್ತೆ ಅದ್ದಿನ ವೃತ್ತಿಯಲ್ಲಿ ಬಂದ್ಬಿಡುತ್ತೆ. ಬೇಹದ್ದಿನ ವೃತ್ತಿಯಲ್ಲಿ ಹೋಗಿ ಎಲ್ಲರೂ ನನ್ನ ಸಹೋದರರೇ ಆಗಿದ್ದಾರೆ, ಅವರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಶುಭ ಭಾವನೆ ಇಟ್ಕೊಂಡಾಗ ಅದರ ಕರ್ಮದ ಫಲದ ಪ್ರಾಪ್ತಿನೂ ಸಹ ನಮಗೆ ಆಗುತ್ತೆ. ಅದರಿಂದ ಈ ನನ್ನತನ ಅನ್ನುವಂಥ ಬಂಧನದಲ್ಲಿ ನಾವು ಸಿಗಾಕೊಂಬಾರ್ದು. ಶಾಂತಿ ಶಕ್ತಿಗಳ ಸಹಯೋಗ ಈಗ ವರ್ತಮಾನ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಇರುವಂತಹ ಆತ್ಮಗಳಿಗೆ, ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ವಿಷಯಗಳಿಗೆ ಅಥವಾ ಈ ಪ್ರಕೃತಿಗೆ ಅಥವಾ ಇಲ್ಲಿ ಪ್ರಕೃತಿಯಲ್ಲಿರುವಂತಹ ಏನು ಆತ್ಮಗಳಿದೆ ಆ ಆತ್ಮಗಳಿಗೆಲ್ಲ ಅವಶ್ಯಕತೆ ಇದೆ. ಅದರಿಂದ ಆತ್ಮಗಳಿಗೆ ಶಾಂತಿ ಮತ್ತು ಶಕ್ತಿಗಳ ಸಹಯೋಗವನ್ನ ಕೊಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ನನ್ನ ತಂದೆಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಸಂಗಮಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ ಪ್ರತಿ ಹೆಜ್ಜೆಯಲ್ಲೂ ಪಾಲನೆ ಮಾಡುತ್ತಾ, ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನ ಮಾಡಿ ಆ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಿರುವಂತಹ ನನ್ನ ತಂದೆಗೆ ಧನ್ಯವಾದಗಳು. ಪ್ರಪಂಚದಲ್ಲಿರುವಂತಹ ಎಲ್ಲ ಸಹೋದರ ಆತ್ಮಗಳಿಗೆ ತಂದೆಯ ಶಕ್ತಿಯನ್ನ, ತಂದೆಯ ಗುಣವನ್ನ ತಲುಪಿಸುವುದಕ್ಕೆ ನನ್ನನ್ನು ಸಾಧನವಾಗಿ ಪರಮಾತ್ಮ ಉಪಯೋಗಿಸುತ್ತಿದ್ದಾರೆ. ಇಂತಹ ಶ್ರೇಷ್ಠ ಕಾರ್ಯಕ್ಕೆ ನನ್ನನ್ನು ಆಯ್ಕೆ ಮಾಡಿರುವುದಕ್ಕಾಗಿ ಪರಮಾತ್ಮನಿಗೆ ಧನ್ಯವಾದಗಳು. ಈ ರೀತಿಯಾದಂತಹ ಪಾತ್ರವನ್ನು ನೀಡಿರುವುದಕ್ಕಾಗಿ ಡ್ರಾಮಾಗೆ ಧನ್ಯವಾದಗಳು. ನನ್ನಲ್ಲೂ ಸಹ ಸದಾ ಖುಷಿಯನ್ನು ತುಂಬಿಸಿರುವುದಕ್ಕಾಗಿ, ಸದಾ ಹರ್ಷಿತವಾಗಿದ್ದು ಪ್ರತಿ ಕರ್ಮದಲ್ಲೂ ಸಂತೃಪ್ತತೆಯನ್ನು ಹೊಂದುವ ರೀತಿಯಲ್ಲಿ ಪ್ರತಿ ಕರ್ಮವನ್ನು ಯಥಾರ್ಥವಾಗಿ ಮಾಡುವ ವಿಧಿವಿಧಾನವನ್ನು ತಿಳಿಸಿ ನನ್ನ ಜೀವನವನ್ನು ಸುಂದರವಾಗಿ ರೂಪಿಸುತ್ತಿರುವುದಕ್ಕಾಗಿ ಪರಮಾತ್ಮನಿಗೆ ಧನ್ಯವಾದಗಳು. ಸಹಯೋಗ ನೀಡುತ್ತಿರುವಂತಹ ಪ್ರಕೃತಿಗೆ, ಈಶ್ವರಿಯ ಪರಿವಾರಕ್ಕೆ ಧನ್ಯವಾದಗಳು. ಅಚ್ಚಾ, ಓಂ ಶಾಂತಿ.